ಮಾಂಡವಿ ಆಶ್ರಮ ಮತ್ತೆ ಭರತಕುಂಡ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ್ಮೇಲೆ ನಾನು ಹೆಂಗೆ ರಾಜ್ಯಭಾರ ಮಾಡಲಿ ಅಂತ ಶ್ರೀರಾಮನ ಪಾದುಕೆಗಳನ್ನ ತಂದು ಸಿಂಹಾಸನದ ಮೇಲೆ ಇಟ್ಬಿಟ್ಟು ಭರತ ಇಲ್ಲಿಗೆ ಬಂದು ಈ ಮರದ ಕೆಳಗಡೆ 14 ವರ್ಷ ತಪಸ್ ಮಾಡ್ತಾರಂತೆ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರನೇ ನಮ್ಮ ಅಣ್ಣ ಶ್ರೀರಾಮಚಂದ್ರ ಅನ್ನೋದು ಇವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಲಕ್ಷ್ಮಣಂಗೇನೋ ಚಾನ್ಸ್ ಸಿಕ್ಬಿಡ್ತು ಅಣ್ಣನ ಜೊತೆ ಇರೋದು ವನವಾಸದಲ್ಲಿ, ನನಗಿಲ್ವಲ್ಲ ಅಂತ ಭರತ ಬಂದಿಲ್ಲಿ ತಪಸ್ ಮಾಡ್ತಾರಲ್ಲ, ಎಂಥ ನೀತಿ ನಮಗೆ ಹೇಳಿ ಹೋಗಿದ್ದಾರೆ. ಬಂದಾಗಿಂದ ಇವರು ಈ ಸೀತಾರಾಮ್ ಮಂತ್ರ ಹೇಳ್ತಾನೆ ಇದ್ದಾರೆ. ನಾವು ಟೇಪ್ ರೆಕಾರ್ಡಲ್ಲಿ ಹಾಕಿರೋದೇನೋ ಅಂದ್ಕೊಂಡ್ವಿ, ಬಟ್ ಒಬ್ಬರಾದ್ಮೇಲೆ ಒಬ್ರು ಹೇಳ್ತಾನೆ ಇದ್ದಾರೆ. ಅದೆಷ್ಟೋ ನದಿಗಳ ತೀರ್ಥ ಗಂಗಾಜಲ ಇದೆಯಂತೆ, ಇದನ್ನ ಇವ್ರು ಎಲ್ಲರಿಗೂ ಕೊಟ್ಟರು ಅಂತ. ಉರಿ ಬಿಸಿಲಿನ ಮಧ್ಯದಲ್ಲಿ ತಣ್ಣನೆ ಗಾಳಿ, ಜೊತೆಯಲ್ಲೇ ನಮ್ಮ ಬಜರಂಗ ಬಲಿ ಮತ್ತೆ ಒಂದು ಜಾನಕಿ ಮಂದಿರ. ಜೈ ಶ್ರೀರಾಮ್.